ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಹೋರಾಟವನ್ನು ತೀವ್ರಗೊಳಿಸಿದೆ ಬಿಜೆಪಿ. ಮತ್ತು ಸೆಷನ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇದೆ. ಇದೊಂದು ವಿಚಾರ. ಇದರ ನಡುವೆ ಮಾನ್ಯ ಗೌರವಾನ್ವಿತ ಸ್ಪೀಕರ್ ಅವರು ಮಾಡಿರೋದೇನು, ಯಾಕಿಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ? ಬಿಜೆಪಿ ಈಗ ಸ್ಪೀಕರ್ ವಿರುದ್ಧವೇ ಮುಗಿಬಿದ್ದಿರೋದು ಯಾಕೆ? ಹಾಗಾದರೆ ಅವತ್ತು ಓಂ ಬಿರ್ಲಾ ಅವರ ವಿರುದ್ಧ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳು ಯಾವ ರೀತಿ ಮುಗಿಬಿದ್ವು, ಆಮೇಲೆ ಸೀಟ್ ಬಿಟ್ಟೆ ಕೆಳಗೆ ಇಳಿದು ಬಿಟ್ಟರು, ನನ್ನ ಮೇಲೆ ಬಂದಿರುವ ಈ ಅಪವಾದವನ್ನು ತೊಳೆದುಕೊಂಡೇ ವಾಪಸ್ ಬರ್ತೀನಿ ಅಂತ. ನೆನಪಿರಬಹುದು ಈ ಘಟನೆ ನಿಮಗೆ. ನರೇಂದ್ರ ಮೋದಿ ಅವ್ರ ಮೇಲೆ ಮಹಿಳಾ ಸಂಸದೆಯರು ದಾಳಿ ಮಾಡೋಕ್ಕೆ ಹೋಗಿದ್ರು, ಅಂತಹದ್ದೊಂದು ಪ್ಲ್ಯಾನ್ ಆಗಿತ್ತು. ಸ್ಪೀಕರ್ಗೆ ಮಾಹಿತಿ ಬರುತ್ತೆ, ಮೋದಿಯವರು ಭಾಷಣ ಮಾಡೋಕ್ಕೆ ಬರೋದನ್ನು ತಡೀತಾರೆ ಸ್ಪೀಕರು. ಆಗ ಪ್ರತಿಪಕ್ಷಗಳು ಹೆಂಗೆ ಮುಗಿಬಿದ್ದಿರ್ತವೆ ಸ್ಪೀಕರ್ ವಿರುದ್ಧ ಆ ಸಂದರ್ಭದಲ್ಲಿ ಅಂತ ಅಲ್ವಾ? ಅಂದರೆ ಪಕ್ಷಪಾತಿ ಈ ರೀತಿಯದೆಲ್ಲ ಆರೋಪಗಳು ಸಾಂವಿಧಾನಿಕ ಹುದ್ದೆಯಾಗಿರುವ ಸ್ಪೀಕರ್ ಕುರ್ಚಿಯ ಮೇಲೂ ಕೆಲವೊಮ್ಮೆ ಬರ್ತವೆ. ಈಗ ಅತ್ಯಂತ ಗಂಭೀರವಾಗಿ ಒಂದು ವಿಚಾರವನ್ನು ಬಿಜೆಪಿ ಸ್ಪೀಕರ್ ಅವರ ವಿರುದ್ಧ ಎತ್ತಿದೆ. ಏನು ಹೇಳ್ತಿದ್ದಾರೆ ಹಾಗಾದರೆ ಬಿಜೆಪಿಗರು? ಆ ವಿಡಿಯೋವನ್ನು ಬಿಟ್ಟು ಇಂದಿರಾ ಗಾಂಧಿ ಅವರು ಬಳುವಳಿಯಾಗಿ ಕೊಟ್ಟಿರುವ ಸರ್ವಾಧಿಕಾರದ ಮನಸ್ಥಿತಿಯನ್ನು ಕಾಂಗ್ರೆಸ್ ಯಾವ ರೀತಿ ಕರ್ನಾಟಕದಲ್ಲಿ ಅಳವಡಿಸಿಕೊಂಡಿದೆ ನೋಡಿ. ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಅವರು ಕೇವಲ ವಿರೋಧ ಪಕ್ಷಗಳ ಧ್ವನಿಯನ್ನು ಮಾತ್ರ ಹತ್ತಿಕ್ತಿಲ್ಲ, ಬಿಜೆಪಿ ಹೇಳ್ತಿರೋದಿದು. ಬದಲಾಗಿ ಇಡೀ ರಾಜ್ಯದ ಮಾಧ್ಯಮಗಳ ಮೇಲೇ ಗದಾಪ್ರಹಾರ ಮಾಡಿದ್ದಾರೆ. ಇದು ಆ ಹುದ್ದೆಗೆ ಖಂಡಿತವಾಗಿಯೂ ಕೂಡ ಕಳಂಕ ಅಂತ ಈಗ ಮುಗಿಬಿದ್ದಿದ್ದಾರೆ. ಏನು ಹೇಳಿದ್ದಾರೆ ಅಷ್ಟಕ್ಕೂ ಸಲೀಂ ಅಹಮದ್ ಅವರು, ಗೌರವಾನ್ವಿತ ಸ್ಪೀಕರ್ ಅವರು? ಮಾಧ್ಯಮಗಳಿಗೆ ವಿರೋಧ ಪಕ್ಷಗಳ ಹೇಳಿಕೆ ಹೋಗಬಾರ್ದು ಅಂತ, ಘೋಷಣೆಯನ್ನು ಪ್ರಸಾರ ಮಾಡದಂತೆ ತಡೆಯೋದಕ್ಕೆ ಅನೌನ್ಸ್ ಮಾಡ್ತಾರೆ ಸ್ಪೀಕರ್. ಅಂದರೆ ಆ ಅಧಿಕಾರ ಅವ್ರಿಗಿದೆಯಾ ಅಂತ ಕೇಳ್ತಾ ಇದ್ದಾರೆ ಈಗ ಬಿಜೆಪಿ. ಈ ರೀತಿಯ ಧೋರಣೆ ಎಲ್ಲಿಂದ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಕೇಳ್ತಿರೋದು. ಮಾಧ್ಯಮಗಳು ಹಾಗಾದರೆ ಸ್ಪೀಕರ್ ಆದೇಶದಂತೆಯೇ ಕೇಳಬೇಕಾ? ಸ್ಪೀಕರ್ ಆದೇಶದಂತೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಬೇಕಾ ಅಂತ ಮುಗಿಬಿದ್ದಿದ್ದಾರೆ. ಸದನದ ಇತಿಹಾಸದಲ್ಲಿ ಸ್ಪೀಕರ್ ಹುದ್ದೆಗೆ ತಂದಿರುವ ಬಹುದೊಡ್ಡ ಕಳಂಕ ಅಂತ ಬಿಜೆಪಿ ಈಗ ವಿಡಿಯೋ ಬಿಟ್ಟು ಮುಗಿಬಿದ್ದಿದೆ. ಕಡತಕ್ಕೂ ಹೋಗಬಾರ್ದು ಬಿಜೆಪಿ ಈ ರೀತಿ ಘೋಷಣೆ ಕೂಗ್ತಿರೋದು. ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಅಲ್ಲೋಲ ಕಲ್ಲೋಲ ಆಯ್ತಲ್ಲ, ಅದು ಘೋಷಣೆ ಕೂಗ್ತಿರೋದು. ಕಡತಕ್ಕೂ ಹೋಗಬಾರ್ದು ಮತ್ತು ಮಾಧ್ಯಮಗಳಿಗೂ ಹೋಗಬಾರ್ದು ಅಂತ ಅದು ಹೆಂಗೆ ಆರ್ಡರ್ ಮಾಡ್ತೀರಿ ಅಂತ ಈಗ ಗೌರವಾನ್ವಿತ ಸ್ಪೀಕರ್ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿ ಅವರು. ಭ್ರಷ್ಟರಿಗೆ ಅಧಿಕಾರ ಕೊಟ್ಟು ಅವರನ್ನು ರಕ್ಷಣೆ ಮಾಡೋದಕ್ಕೆ ಸರ್ಕಾರ ವಾಮಮಾರ್ಗ ಅನುಸರಿಸ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಅವಮಾನ. ಮತ್ತೊಂದು ಕಡೆ ಮೀಡಿಯಾಗಳಿಗೆ ಸ್ಪೀಕರ್ ಸಾಹೇಬ್ರೆ ಕಡಿವಾಣ ಹಾಕಿದರೆ ಹೆಂಗೆ ಅಂತ ಈಗ ಸಲೀಂ ಅಹಮದ್ ಅವರ ವಿರುದ್ಧ ಬಹಳ ದೊಡ್ಡ ಆಕ್ರೋಶ ಸಿಡ್ದಿದೆ ಬಿಜೆಪಿಯಿಂದ. ವಿರೋಧ ಪಕ್ಷದವರು ಅವರ ಸ್ಲೋಗನ್, ಅವರ ಹೇಳಿಕೆ ಯಾವ್ದು ದಾಖಲೆ ಆಗಬಾರ್ದು, ಅದು ಪ್ರಿಂಟ್ ಮೀಡಿಯಾಗೂ ಹೋಗಬಾರ್ದು, ಟಿವಿ ಮಾಧ್ಯಮವರು ಕವರ್ ಮಾಡಬಾರ್ದು. ಅದಕ್ಕೆ ತಗೊಳ್ಳಿ. ಮೀಡಿಯಾದವ್ರಿಗೆ ಡೈರೆಕ್ಷನ್ ಮಾಡ್ತೀರಾ? ಡೈರೆಕ್ಷನ್ ಅಲ್ಲ, ನಮ್ಮ ಡೈರೆಕ್ಷನ್ ಅಲ್ಲ. ಕಡತದಿಂದ ಹೋಗ್ಬಾರ್ದು ಅಂದ್ರೆ ನಂಗೆ ವಾದ ಮಾಡಕ್ ಹೋಗ್ಬಿಡಿ. ಇದು ಯಾರು ಈ ಸದನ ಸದಸ್ಯರು ಇಲ್ಲ, ಅವ್ರ ಬಗ್ಗೆ ಯಾವ ಸ್ಲೋಗನ್ ಆಗ್ಬಾರ್ದು, ಅದು ಯಾವ ಸ್ಲೋಗನ್ ಆಗ್ಬಾರ್ದು, ಯಾರು ಟೀಕೆ ಮತ್ತೊಂದು ಕಡೆ ನಾಗೇಂದ್ರ ಅವ್ರ ವಿರುದ್ಧ ಸೆಷನ್ನಲ್ಲಿಯೇ ದಾಖಲೆ ರಿಲೀಸ್ ಮಾಡಿದ ಬಿಜೆಪಿ. ಯಾಕೆ ರಾಜೀನಾಮೆ ಕೊಡಬೇಕು ನಾಗೇಂದ್ರ? ಬೇರೆಯವ್ರ ಕೇಸ್ಗೂ ಇವ್ರ ಕೇಸ್ಗೂ ಏನು ವ್ಯತ್ಯಾಸ ಇದೆ? ತುಂಬ ಜನ ಕ್ರಿಮಿನಲ್ ಕೇಸ್ ಇರೋರು ಕೂಡ ಮಂತ್ರಿ ಆಗಿರ್ತಾರೆ, ಅಧಿಕಾರ ಹೊಂದಿರ್ತಾರೆ. ಬಟ್ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಎಷ್ಟು ಚಾರ್ಜ್ ಶೀಟ್ಗಳಿವೆ, ಎಷ್ಟು ಪ್ರಕರಣಗಳಿವೆ ನಾಗೇಂದ್ರ ವಿರುದ್ಧ ಅನ್ನೋದಂಥ ಲಿಸ್ಟನ್ನು ಇಡ್ತಾ ಹೋಗ್ತಾರೆ. ಮತ್ತು CBIಯಲ್ಲಿ, EDಯಲ್ಲಿ, ಹೈಕೋರ್ಟಲ್ಲಿ ಏನೇನು ಕೇಸ್ಗಳಿವೆ ಅನ್ನುವಂಥ ಡೀಟೇಲ್ಸ್ನು ಇಡ್ತಾ ಹೋಗ್ತಾರೆ. ಜೊತೆಗೆ ನೋಡಿ, ನಿನ್ನೆ ಅವ್ರು ಪ್ರೆಸ್ ಮೀಟ್ ಮಾಡಿ ನನಗೆ ಒಂದೇ ₹1 ನನ್ನ ಅಕೌಂಟಿಗೆ ದುಡ್ಡು ಬಂದಿಲ್ಲ ಅಂತ ಹೇಳಿರ್ತಾರೆ. ಈ ರೀತಿಯೂ ಕೂಡ ಜನರಿಗೆ ಸುಳ್ಳು ಹೇಳಕ್ಕೆ ಸಾಧ್ಯನಾ? ಮತ್ತು ಅದನ್ನು ಕಿವಿ ಮೇಲೆ ಹೂ ಇಟ್ಕೊಂಡು ಜನ ಕೇಳ್ತಾರೆ ಅಂತ ಅಂದುಕೊಂಡಿದ್ದೀರಾ? ಡಾಕ್ಯುಮೆಂಟ್ ಏನು ಹೇಳ್ತಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ನಾಗೇಂದ್ರ ನೆಂಟರಿಗೆ ಹಣ ವರ್ಗಾವಣೆ ಆಗಿದೆ. ಕರ್ನಾಟಕ, ಆಂಧ್ರದ 16 ಕಡೆ CBI ಈ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದೆ. ಬ್ಯಾಂಕ್ ಆಫ್ ಬರೋಡಾದ ಸಿದ್ದಯ್ಯ ರಸ್ತೆ ಶಾಖೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಖಾತೆಯಿಂದ SKR ಇನ್ಫ್ರಾಸ್ಟ್ರಕ್ಚರ್
ಮತ್ತು ಗೋಲ್ಡನ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆಗಳಿಗೆ 2.17 ಕೋಟಿ ಹಣ ವರ್ಗಾವಣೆಯಾಗಿತ್ತು. ಇದು ಡಾಕ್ಯುಮೆಂಟಲ್ಲಿ ಸಿಕ್ಕಿದೆ. ಆ ಸಂಸ್ಥೆ ಬಿ ನಾಗೇಂದ್ರ ಅವರ ಆಪ್ತ ನೆಕ್ಕುಂಟಿ ನಾಗರಾಜ್ ಅವರಿಗೆ ಸೇರಿದ್ದಾಗಿದೆ ಮತ್ತು ಅದರಲ್ಲಿ 1.2 ಕೋಟಿ ನಾಗೇಂದ್ರ ಸಹೋದರಿ, ಸೋದರಮಾವ, ಆಪ್ತ ಸಹಾಯಕ ಸೇರಿದಂತೆ ಅವರ ಸಹಚರರು, ಸಂಬಂಧಿಕರ ಖಾತೆಗಳಿಗೂ ಕೂಡ ಡೈರೆಕ್ಟ್ ಆಗಿ ವರ್ಗಾವಣೆ ಆಗಿದೆ. ಇದನ್ನು ಈಗ BJP ಇಟ್ಟಿರೋದು. ಚಾರ್ಜ್ ಶೀಟ್ ಏನು ಹೇಳ್ತಿದೆ ಮತ್ತು ಸಂಬಂಧಿಕರ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರು ಹೇಳಿಕೆಯನ್ನೂ ಕೊಟ್ಟಿದ್ದಾರೆ. ನಾಗೇಂದ್ರ ಕಾರಣದಿಂದಾಗಿಯೇ ನಾವು ಹಣ ಸ್ವೀಕರಿಸಿದ್ವಿ, ನಮ್ಮ ಅಕೌಂಟ್ಗಳಿಗೆ ಬಂತು, ಬೇರೆ ಬೇರೆ ರಿಲೇಟಿವ್ಸ್ ಅಕೌಂಟ್ಗೆ ದುಡ್ಡನ್ನು ಹಾಕಿದ್ದಾರೆ ಅನ್ನೋದನ್ನು ಸ್ಟೇಟ್ಮೆಂಟು ದಾಖಲಾಗಿದೆ ಅನ್ನೋದನ್ನು ಈಗ BJP ಹಿಡ್ಕೊಂಡಿದೆ. ಇಷ್ಟು ಸಾಕ್ಷಿಗಳು ಇಟ್ಕೊಂಡು, ಅಂದರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣವನ್ನು ಡೈರೆಕ್ಟಾಗಿ ತಮ್ಮ ಅಕೌಂಟ್ಗೆ ಹಾಕ್ಕೊಳ್ಳುವಂತಹ ಒಬ್ಬ ಭ್ರಷ್ಟ, ಕಡು ಭ್ರಷ್ಟನನ್ನು ಹೆಂಗೆ ಸಂಪುಟದಲ್ಲಿ ಇಟ್ಕೊಳ್ತೀರಿ ಅಂತ ಈಗ ರಾಜೀನಾಮೆ ಆಗಲೇಬೇಕು ಅಂತ ಕೂತಿದ್ದಾರೆ. ಎರಡೂ ಕಡೆ ಮೇಲ್ಮನೆ ಕೆಳಮನೆಯಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿದೆ. ಇಷ್ಟು ಸಾಕ್ಷಿ ಸಿಕ್ಕ ಮೇಲೂ ರಾಜೀನಾಮೆ ತಗೊಳ್ಳದೇ ಇದ್ರೆ ಮತ್ತೆ, ಅಂದರೆ ರಾಜೀನಾಮೆ ತಗೊಂಡಿದ್ದೇ ತಪ್ಪಾಗಿದೆ ಅಂತ ಒಪ್ಪಿಕೊಂಡು ಸಿದ್ದರಾಮಯ್ಯನವರು ಇದನ್ನು ಒಪ್ಪಿಕೊಂಡಿದ್ರು, ರಾಜೀನಾಮೆನೂ ಆಗುತ್ತೆ. ಬಟ್ ಕೇಸ್ ಕ್ಲಿಯರ್ ಆಗಿಲ್ಲ, ಇನ್ನೂ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಅದಕ್ಕೂ ಮೊದಲೇ ನೀವೇ ಒಪ್ಪಿಕೊಂಡ ಕೇಸಲ್ಲಿ ಹೆಂಗೆ ನೀವು ಮತ್ತೆ ತಗೊಂಡ್ರಿ ಅನ್ನುವಂಥ ಆಕ್ರೋಶ ಈಗ ಸಿಡಿದಿದೆ. ಸೊ BJP ಈಗ ಸೆಷನ್ನಲ್ಲಿ ಅದು ಏನೇ ಮಾಡಿ, ಯಾವುದಾದ್ರೂ ದಾರಿ ಹಿಡೀರಿ, ನೀವು ಏನು ಆ್ಯಕ್ಷನ್ ಆದರೂ ತೊಗೊಳ್ಳಿ, BJP ಶಾಸಕರ ಮೇಲೆ ಸಸ್ಪೆಂಡ್ ಮಾಡ್ತೀರಾ, ಹೊರ ಹಾಕ್ತೀರಾ, ಅಥವಾ ಏನಾದರೂ ಮಾಡಿ ಈ ಸದನ 1 ಗಂಟೆನೂ ನಡೆಯೋಕ್ಕೆ ಬಿಡಲ್ಲ, ಯಾವ ವಿಚಾರವೂ ಚರ್ಚೆ ಆಗಕ್ಕೆ ಬಿಡಲ್ಲ. ಯಾಕಂದರೆ ಅತ್ಯಂತ ಕಡು ಭ್ರಷ್ಟನನ್ನು ಇಡೀ 224 ಜನ ಶಾಸಕರ ಹಕ್ಕುಚ್ಯುತಿ ಮಾಡಿ ಅವರ ಹಕ್ಕಿಗೆ ಈಗ ಸಮಸ್ಯೆ ಆಗಿದೆ ಅಲ್ವಾ. ಈ ನಾಗೇಂದ್ರ ಒಂದು ವಿಚಾರಕ್ಕೆ ಸೆಷನ್ನು ಬದಲಿ ಆಗ್ತಿದೆ, ಎಲ್ಲ ವಿಚಾರಗಳು, ರಾಜ್ಯದ ವಿಚಾರಗಳು ಚರ್ಚೆನೂ ಆಗ್ತಿಲ್ಲ. ಸೊ ಉಳಿದ ಎಲ್ಲ ಸದಸ್ಯರ ಹಕ್ಕಿಗೆ ಚ್ಯುತಿ ಬಂದಿದೆ, ಆದರೂ ನೀವು ನಾಗೇಂದ್ರ ರಕ್ಷಣೆ ಮಾಡ್ತಿದ್ದೀರಾ ಅಂದರೆ ಇದಕ್ಕಿಂತ ಅತ್ಯಂತ ಕೆಟ್ಟ ಪರಿಸ್ಥಿತಿ ಇನ್ನೊಂದಿಲ್ಲ ಅಂತ ಮುಗಿಬಿದ್ದಿದ್ದಾರೆ. ಮಾಡಿ ಎಲ್ಲಾ ದಾಖಲೆಗಳನ್ನು ಕೊಟ್ಬಿಟ್ಟಿದ್ದೀನಿ. ನನ್ನ ಪರಮೇಶ್ವರ್ ಬಹಳ ದೊಡ್ಡದಾಗಿ ಹೇಳಿದ್ರು, ಅವ್ರದ್ದು ಯಾವ್ದು ಕೇಸ್ ಇಲ್ಲ, ಅವ್ರದ್ದು ಬಹಳ ಕ್ಲೀನ್ ಚಿಟ್ ಅಂತ. ನನ್ನ ಹತ್ರ ಎಲ್ಲ ಲಿಸ್ಟ್ ಇದೆ ಅವರು ಮಾಡಿರುವಂತದ್ದು. 24 ಕೇಸ್ ಇದೆ ಅವ್ರ ಮೇಲೆ, 24. ಇದು CBI ಚಾರ್ಜ್ ಶೀಟ್. 24 ಕೇಸ್ ಇದೆ. 24 ಕೇಸುನು ನೆನ್ನೆ ಅವರು ಸದನಕ್ಕೆ ತಪ್ಪುತ್ತರ ಕೊಟ್ಟರು. ಅಲ್ಲ ಅಧ್ಯಕ್ಷರೇ, ನಿಮ್ಗೆ ಕೈ ಮುಗಿ ವಿನಂತಿ ಮಾಡ್ತೀನಿ, ಒಂದೇ ನಿಮಿಷ. ನಾನು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದಲ್ಲ, ತಪ್ಪು ಕೊಡಬಾರ್ದಲ್ಲ. ಹೆಂಗ್ ಹೇಳಿದ್ರು ಅವರು, ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟ್ ಇಲ್ಲ ಅಂತ ಹೇಳಿದ್ರಲ್ಲ. ನಾನು 24 ಚಾರ್ಜ್ ಶೀಟ್ ಇಲ್ಲೇ ಬಿಡುಗಡೆ ಮಾಡ್ತೀನಿ ನೋಡಿ, ಇಲ್ಲೇ ಬಿಡುಗಡೆ ಮಾಡಿದ್ದೀನಿ ನಾನು 24 ಚಾರ್ಜ್ ಶೀಟ್. 24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. CBI 3 ಇದೆ, ಆಮೇಲೆ ED ಇದೆ, ಲೋಕಾಯುಕ್ತದಿದೆ, ಲೋಕಾಯುಕ್ತ ಕೋರ್ಟ್ ಅಲ್ಲಿ ಮಾಹಿತಿ ಕೊಡಕ್ಕೆ ಬಿಡಿ. ಅಧ್ಯಕ್ಷರೇ, ನಾವು ಕೇಳಿ, ನೀವು ಅದನ್ನ ಮಾಡಕ್ಕೆ ಅಲೋ ಮಾಡಕ್ಕೆ ಬಿಡ್ತಾ ಇಲ್ಲ, ನೀವು ಅದನ್ನ ಕೇಳಿಸ್ಕೊಳಕ್ಕೆ ತಯಾರಿಲ್ಲ. ನಾಗೇಂದ್ರ ರಾಜೀನಾಮೆ ಪಡೆಯೋ ತನಕ ಪಟ್ಟು ಬಿಡಲ್ಲ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.